ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ RTE ಆನ್ಲೈನ್ ಅಪ್ಲಿಕೇಶನನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ನೋಡಿ. ಈ ರೀತಿಯಾಗಿ ಬರುತ್ತೆ. ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿದರೆ ಫಸ್ಟ್ ಲಿಂಕ್ ಇದೆ ನೋಡಿ, ಸ್ಕೂಲ್ ಎಜುಕೇಷನ್ karnataka.gov.in ಅಂತ. ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ, ಶಾಲಾ ಶಿಕ್ಷಣ ಇಲಾಖೆ ಡಿಪಾರ್ಟ್ಮೆಂಟಿಂದ. ಸೊ ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ನಿಮಗೆ 2024ನೇ ಸಾಲಿನ RTE ಪ್ರವೇಶ ಪ್ರಕ್ರಿಯೆ ಅರ್ಜಿ ಸಲ್ಲಿಕೆ ಅಂತಿದೆ ನೋಡಿ, ಫಸ್ಟ್ ಲಿಂಕು. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ, RTE 2024 ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್ ಅಂತಿದೆ. ಸೊ ಈ ಚಿಲ್ಡ್ ಆ್ಯಸ್ ಆನ್ ಆಧಾರ್ ID ಅಂತಿದೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ಮಗುವಿಂದ ಇದೆಯಾ ಇಲ್ಲ ಅಂತ ಕೇಳ್ತಾ ಇದೆ, ಎಸ್ ಆರ್ ನೋ ಅಂತ. ಆಧಾರ್ ಕಾರ್ಡ್ ಇದ್ದರೆ ಎಸ್ ಅಂತ ಕೊಡಬೇಕು, ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು. ಸೊ ನೋ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎನ್ರೋಲ್ಮೆಂಟ್ ID ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ಇಳಿಸಿದಿರ ಅಂದರೆ ಇಳಿಸಿದಿರ್ತೀರ, ಆಧಾರ್ ಕಾರ್ಡ್ ಏನೋ ಬಂದಿರಲ್ಲ ಅಂಥವ್ರಿಗೆ ಮಾತ್ರ ಇದು ನೋ ಅಂತ ಕ್ಲಿಕ್ ಮಾಡ್ಕೊಂಡು ಎನ್ರೋಲ್ಮೆಂಟ್ IDಯನ್ನು ಎಂಟರ್ ಮಾಡಬೇಕಾಗುತ್ತೆ. ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ಎಸ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ರೀತಿಯಾಗಿ KYC ಸರ್ವಿಸ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಮಗುವಿನ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕನ್ಸೆಂಟನ್ನು ಟಿಕ್ ಮಾಡಿಕೊಂಡು OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಮಗುವಿನ ಆಧಾರ್ ಕಾರ್ಡ್ ನಂಬರ್ಗೆ. ಆ ಒಂದು OTPನ ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುತ್ತೆ. ಸೊ ನಾನು ಇಲ್ಲಿ ಎಂಟ್ರ್ ಮಾಡಿ OTP ಹಾಕಿ ಸಬ್ಮಿಟ್ ಮಾಡ್ತಾಯಿದ್ದೀನಿ. ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರ್ತಾಯಿದೆ, ಚಿಲ್ಡ್ ಡೀಟೇಲ್ಸ್ ಇನ್ ಆಧಾರ್ ID ಅಂತಿದೆ. ಮಗುವಿನ ಒಂದು ಆಧಾರ್ ಕಾರ್ಡ್ನಲ್ಲಿ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು ಏನೆಲ್ಲ ಇದೆಯಾ ಅಲ್ಲಿ ಸಂಪೂರ್ಣವಾಗಿ ಇಲ್ಲಿ ಡೀಟೇಲ್ಸನ್ನು ಬಂದಿರುತ್ತೆ. ಇದೆಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಡೀಟೇಲ್ಸ್ ಕರೆಕ್ಟಾಗಿ ಬಂದಿದೆ ಕ್ಯಾಪ್ಚರ್ ಆಗಿ ಅಂತ. ಸೊ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಮಗುವಿನ ಒಂದು ಫೋಟೋ ಇರುತ್ತೆ. ಆಧಾರ್ ಕಾರ್ಡ್ನಲ್ಲಿ ಯಾವ ಫೋಟೋ ಇದೆ ಅದೇ ಫೋಟೋ ಇಲ್ಲಿ ಶೋ ಆಗುತ್ತೆ. ನಾನು ಸ್ವಲ್ಪ ಹೈಡ್ ಮಾಡಿದ್ದೀನಿ, ತೋರಿಸೋ ಆಗಿಲ್ಲ. ಅದಾದ ನಂತರ ಇಲ್ಲಿ ರಿಸೈಡಿಂಗ್ ವಿಲೇಜ್ ಅಥವಾ ವಾರ್ಡ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಊರಿನ ಹೆಸರು ಅಥವಾ ನಗರ ಪಟ್ಟಣ ಆಗಿದ್ದರೆ ವಾರ್ಡ್ ಹೆಸರು ಹಾಕ್ಬೇಕು, ಅಂದರೆ ವಾರ್ಡ್ ನಂಬರನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ಸೊ ಇಲ್ಲಿ ನಗರದ್ದು ಹಾಕ್ತಾ ಇದ್ದೀನಿ ನಾನು, ಹಂಗಾಗಿ ವಾರ್ಡನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಲೊಕ್ಯಾಲಿಟಿ ಹ್ಯಾಬಿಟೇಷನ್ ಅಂತಿದೆ. ಇಲ್ಲಿ ಕೂಡ ಒಂದು ವಾರ್ಡ್ ನಂಬರ್ ಅಥವಾ ಊರು ಸಂಖ್ಯೆ ಇರುತ್ತೆ, ನೋಡ್ಕೊಳ್ಳಿ. ವಾರ್ಡ್ ಅಥವಾ ಊರು ಅಥವಾ ಸ್ಟ್ರೀಟ್ ನೇಮ್ ಇದ್ದಿದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು, ಯಾವ ಥರ ತಪ್ಪಾಗಿ ಆಯ್ಕೆ ಮಾಡಿದ್ರೆ ಸ್ಕೂಲ್ಸ್ ಅವೈಲೇಬಲ್ ಬರೋದಿಲ್ಲ ಲಾಸ್ಟಲ್ಲಿ. ಸೊ ಹಾಗಾಗಿ ವಾರ್ಡ್ ಅಥವಾ ಊರು ಸರಿಯಾಗಿ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮ್ಮ ಒಂದು ತಾಲೂಕು ಜಿಲ್ಲೆ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಈ ಚಿಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂತಿದೆ. ಇಲ್ಲಿ ಮಗುವಿಗೆ ಏನಾದರೂ ಒಂದು ತೊಂದರೆ ಇದ್ದರೆ, ಅಂಗವಿಕಲ ಆಗಿದ್ದರೆ ಅದಕ್ಕೆ ಎಸ್ ಅಂತ ಕೊಡಬೇಕಾಗುತ್ತೆ. ಯಾವ ಥರ ಏನೂ ತೊಂದರೆ ಇಲ್ಲ ಅಂದರೆ ಅಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಏನಾದರೂ ಸ್ಪೆಷಲ್ ವ್ಯಕ್ತಿ ಆಗಿದ್ದರೆ ಅದನ್ನು ಎಸ್ ಅಂತ ತೊಗೋಬೇಕಿಲ್ಲ ಅಂದರೆ ಅದನ್ನು ಹಾಗೇ ಬಿಡಿ. ಸೊ ಅದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಮತ್ತೆ ಇಲ್ಲಿ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತಿದೆ ನೋಡಿ, ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ನೋಡಿ. ಇಲ್ಲಿ ಡಸ್ ಪೇರೆಂಟ್ ಆರ್ ಗಾರ್ಡಿಯನ್ ಆ್ಯಸ್ ಎನ್ ಆಧಾರ್ ID ಅಂತ ಇದೆ. ತಂದೆ ಅಥವಾ ತಾಯಿ ಅಥವಾ ಪಾಲಕರು ಆಧಾರ್ ಕಾರ್ಡ್ ಇದೆಯಾ ಅಂತ ಇಲ್ಲಿ ಕೇಳ್ತಾ ಇದೆ. ಇಲ್ಲಿ ನೀವು ತಂದೆ ತಾಯಿ ಇಲ್ಲ ಅಂದರೆ ಕೂಡ ಪಾಲಕರದ್ದು ಹಾಕಿ ನೀವು ಮಾಡ್ಕೋಬೋದು. ಸೊ ಎಸ್ ಅಂತ ಟಿಕ್ ಮಾಡಿ. ಸೆಲೆಕ್ಟ್ ದ ರಿಲೇಷನ್ಶಿಪ್ ಅಂತಿದೆ. ಪೇರೆಂಟ್ ಅಥವಾ ಗಾರ್ಡಿಯನ್ ಅಂತ ಕೇಳ್ತಾ ಇದೆ. ತಂದೆ ತಾಯಿದು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ತಂದೆ ತಾಯಿ ಇದ್ದರೆ, ತಂದೆ ತಾಯಿ ಇಲ್ಲ ಅಂದರೆ ಗಾರ್ಡಿಯನ್ ಅಂತ ತೊಗೋಬೇಕು. ನಾನು ಇಲ್ಲಿ ಪೇರೆಂಟ್ ಅಂತ ತೊಗೊತಾ ಇದ್ದೀನಿ. ತೊಗೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಮತ್ತೆ ನಿಮಗೆ KYC ಸರ್ವಿಸ್ಗೆ ಬರುತ್ತೆ. ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರದ್ದು ಆಧಾರ್ ಕಾರ್ಡ್ ಹಾಕಿಲಿ ನೀವು KYCಯನ್ನು ಮಾಡ್ಕೋಬೇಕು. ಯಾರಿದ್ರೂ ಕೂಡ ನಡೆಯುತ್ತೆ, ತಂದೆದು ಹಾಕಿದ್ದು ತಾಯಿದು ಕೂಡ ಹಾಕ್ಬೋದು. ಯಾರ್ದು ಹಾಕ್ತೀರೋ ಅವ್ರದ್ದೇ ಒಂದು ಕಾಸ್ಟ್ ಇನ್ಕಮ್ ಕೂಡ ಬೇಕಾಗುತ್ತೆ, ಅದನ್ನು ಮೇನ್ ನೀವು ತಿಳ್ಕೊಂಡಿರ್ಬೇಕು. ಅಲ್ಲಿ ತಾಯಿದು ಹಾಕ್ತಾಯಿದ್ದೀನಿ, ತಾಯಿದು ಹಾಕಿದ್ದೀನಿ ನೋಡಿ. KYCಯನ್ನು ಮಾಡ್ಕೊಂಡಿದ್ದೀನಿ OTP ಹಾಕಿ. ಇಲ್ಲಿ ಡೀಟೇಲ್ಸ್ ಬರುತ್ತೆ. ಆಧಾರ್ ಕಾರ್ಡ್ನಲ್ಲಿ ಹೆಸರು, ತಂದೆ ಹೆಸರು, ಗಂಡನ ಹೆಸರು, ಡೇಟ್ ಆಫ್ ಬರ್ತು, ಊರು ಎಲ್ಲನೂ ಬಂದಿರುತ್ತೆ. ಸೊ ನೋಡ್ಕೊಳ್ಳಿ. ಫೋಟೋ ಕೂಡ ಬಂದಿರುತ್ತೆ, ಆಧಾರ್ ಕಾರ್ಡ್ನಲ್ಲಿ ಯಾವ ಫೋಟೋ ಇರುತ್ತೆ ಅದೇ ಥರ ಫೋಟೋ ಕೂಡ ಬಂದಿರುತ್ತೆ. ಎಲ್ಲನೂ ಸರಿಯಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಕೂಡ ಒಂದು ಮಗುವಿನ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅಡ್ರೆಸ್ ಇದೆ ಅದೆಲ್ಲನೂ ಕೂಡ ಇಲ್ಲಿ ಡೀಟೇಲ್ ಆಗಿ ಬಂದಿರುತ್ತೆ, ಅದನ್ನು ಕೂಡ ಸರಿಯಾಗಿದೆ ಅಂತ ಒಮ್ಮೆ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ಮತ್ತೆ ಕೆಳಗಡೆ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೂಡ ಇದೆ ನೋಡಿ. ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನಿಮಗೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ರಿಸರ್ವೇಷನ್ ಕ್ಲೈಮ್ಡ್ ಅಂಡರ್ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಮ ಒಂದು ರಿಸರ್ವೇಷನ್ನು ಮೀಸಲಾತಿ ಯಾವುದು ಬೇಕು ನಿಮಗೆ ಅಲ್ಲಿ ತೊಗೋಬೋದು ನೋಡಿ. ಅರ್ಪನ್ನು, ಟ್ರಾನ್ಸ್ಜೆಂಡರು, HIV, ಚಿಲ್ಡ್ ವಿತ್ ಸ್ಪೆಷಲ್ ನೀಡ್ಸು, ಮೈಗ್ರೆಂಟು,
ಫಾರ್ಮರ್ ಸೂಸೈಡ್ ಕೇಸಸ್ಸು ಅದರ್ಸ್ ಅಂತಿದೆ, ಇಷ್ಟಿದ್ದಾವೆ. ಇದರಲ್ಲಿ ಯಾವುದು ನಿಮ್ಗೆ ಅನ್ವಯ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರೋ ಯಾವ ಅನ್ವಯ ಆಗೋದಿಲ್ಲ ಅಂದರೆ ಅದರ್ಸ್ ಅಂತ ತೊಗೋಬೇಕಾಗುತ್ತೆ. ಅದರ್ಸ್ ಅಂತ ತೊಗೊಂಡ್ರೆ ನಿಮಗೆ ಕ್ಯಾಸ್ಟ್ ಇನ್ಕಮ್ ಕೇಳುತ್ತೆ, ಕಂಪಲ್ಸರಿಯಾಗಿ ಕ್ಯಾಸ್ಟ್ ಇನ್ಕಮ್ ಹಾಕಲೇಬೇಕಾಗುತ್ತೆ. ಸೊ ಹಾಗಾಗಿ ಅದರ್ಸ್ ಅಂತ ತೊಗೊಳ್ಳಿ. ಅದರ್ಸ್ ಅಂತ ತೊಗೊಂಡ ನಂತರ ಕ್ಯಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್ ರೆಫರೆನ್ಸ್ ನಂಬರ್ ಅಂತ ಇದೆ. ಸೊ ಇಲ್ಲಿ ಆರ್ ಡಿ ನಂಬರ್ನ ಎಂಟ್ರ್ ಮಾಡಬೇಕು. ಆರ್ ಡಿ ನಂಬರ್ನ ಎಂಟ್ರ್ ಮಾಡಿ ಪೇಸ್ಟ್ ಡಾಟಾ ಅಂತಿದೆ ನೋಡಿ, ಆ ಒಂದು ಪೇಸ್ಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್ನಲ್ಲಿ ಹೆಸರು, ಜಾತಿ ಹೆಸರು ಎಲ್ಲನೂ ಏನಿದೆಯಲ್ಲ ಅದೆಲ್ಲನೂ ಡೀಟೇಲ್ ಆಗಿ ಅಲ್ಲಿ ಬರುತ್ತೆ. ಅದಾದ ನಂತರ ಮತ್ತೆ ನೀವು ಪ್ರೊಸೀಡಿಯರ್ ನೆಕ್ಸ್ಟ್ ಅಂತ ಕೊಟ್ಟರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಅದು ನಾನು ಇಲ್ಲಿ ಅದನ್ನು ಪೇಸ್ಟ್ ಮಾಡಿ ತೋರಿಸ್ತಾ ಇಲ್ಲ ಡೀಟೇಲ್ಸನ್ನು, ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸನ್ನು ಡೈರೆಕ್ಟ್ ನೆಕ್ಸ್ಟ್ ಸ್ಟೆಪ್ಪಿಗೆ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪು ಈ ರೀತಿಯಾಗಿ ಬರುತ್ತೆ. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡು, ಡೇಟ್ ವಿತ್ ಎಷ್ಟು ರಿಸೀವ್ ಆಗಿದೆ ಅಪ್ಲಿಕೇಶನ್ RT ಅಂತ ಇಲ್ಲಿ ತೋರಿಸ್ತಾ ಇದೆ. RT ಅಪ್ಲಿಕೇಶನ್ ಫಾರ್ಮ್ 2024 ಅಂತ ಬಂದಿದೆ. ಇಲ್ಲೆಲ್ಲ ಏನು ಫಿಲ್ ಮಾಡಿರ್ತೀವೋ ಅದೆಲ್ಲ ಇಲ್ಲಿ ಡಾಟಾ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ ಏನೆಲ್ಲ ಫಿಲ್ ಮಾಡಿದ್ದಾರೆ ಅಂತ. ಸರಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಯಾವಾಗಲೂ ಅಪ್ಲಿಕೇಶನ್ ಹಾಕುವಾಗ ಒಮ್ಮೆ ರಿವ್ಯೂ ಮಾಡ್ಕೋಬೇಕು. ರಿವ್ಯೂ ಮಾಡ್ಕೊಂಡ ನಂತರ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಫಿಲ್ ಮಾಡಿದ್ದೀವಿ ಅಂತ. ಕೇರ್ಫುಲ್ಲಾಗಿ ನೋಡ್ಕೊಂಡ ನಂತರ ನೀವು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಮತ್ತು ಕೆಳಗಡೆ ಬನ್ನಿ, ಇಲ್ಲಿ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕ್ಕೊಂಡು ಮತ್ತು ಕೆಳಗಡೆ ಇನ್ನೊಂದೆರಡು ಸ್ಟೆಪ್ಪನ್ನು ಫಿಲ್ ಮಾಡಬೇಕು. ಇಲ್ಲಿ ಮೊದಲಿಗೆ ನ್ಯಾಷನಾಲಿಟಿ ಅಂತಿದೆ ನೋಡಿ, ಲೆಫ್ಟ್ ಸೈಡಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಮತ್ತು ಇಲ್ಲಿ ರಿಲಿಜನು ಹಿಂದೂ ಅಂತ ಹಾಕ್ಕೊಳ್ಳಿ. ಅದಾದ ನಂತರ ಮದರ್ ಟಂಗು, ಇಲ್ಲಿ ಮದರ್ ಲ್ಯಾಂಗ್ವೇಜ್ ಯಾವುದು ಕನ್ನಡ ಅಂತ ಹಾಕ್ಕೊಳ್ಳಿ. ಅದಾದ ನಂತರ ಪ್ರಿಫರ್ಡ್ ಮೀಡಿಯಮ್ ಅಂತ ಕೇಳ್ತಾ ಇದೆ, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಹಿಂದಿ ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ. ಕನ್ನಡ ಬೇಕಾದ್ರೆ ಕನ್ನಡ ಹಾಕ್ಕೊಳ್ಳಿ, ಇಂಗ್ಲೀಷ್ ಬೇಕಿದ್ರೆ ಇಂಗ್ಲೀಷನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೋದು. ಅದಾದ ನಂತರ ಸ್ಕೂಲ್ ಪ್ರಿಪೇರ್ಡ್ ಅಂತಿದೆ, ಇಲ್ಲಿ ನಿಮ್ಮ ಒಂದು ಸ್ಕೂಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಸ್ಕೂಲ್ ಅಂತಿದೆಯಲ್ಲ ಆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಸ್ಕೂಲ್ಗಳ ಹೆಸರನ್ನು ತೋರಿಸ್ತವೆ. ನಿಮ್ಮ ಒಂದು ಏರಿಯಾದಲ್ಲಿ ಅಥವಾ ನಿಮ್ಮ ಒಂದು ಗ್ರಾಮದಲ್ಲಿ, ನಗರದಲ್ಲಿ ಯಾವ್ಯಾವ ಸ್ಕೂಲ್ಗಳು ಅವೈಲೇಬಲ್ ಇದ್ದಾವೆ ಅವೈಲೇಬಲ್ ತೋರಿಸ್ತವೆ. ಇಲ್ಲ ಅಂದರೆ ನೋ ಸ್ಕೂಲ್ ಅವೈಲೇಬಲ್ ಅಂತ ಬಂದಿರುತ್ತೆ. ಸೊ ಯಾವುದೇ ಥರ ಸ್ಕೂಲ್ ಅವೈಲೇಬಲ್ ತೋರಿಸ್ತಾ ಇಲ್ಲ ನಮಗೆ ನಮ್ಮ ಒಂದು ವಾರ್ಡಿನಲ್ಲಿ. ಸೊ ಇಲ್ಲಿ ಖಾಲಿ ಬರ್ತಾ ಇದೆ. ಸೊ ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತು ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ ಲಾಸ್ಟಲ್ಲಿ, ಆ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಲಾಸ್ಟಲ್ಲಿ ಒಂದು ಅಕ್ಲಾನ್ಮೆಂಟ್ ಫಾರ್ಮ್ ಬರುತ್ತೆ RT ಅಪ್ಲಿಕೇಶನ್ದು. ಅಲ್ಲಿಗೆ ನಿಮಗೆ ಅಪ್ಲಿಕೇಶನ್ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಇಲ್ಲಿ ನಮಗೆ ಸ್ಕೂಲ್ ಅವೈಲೇಬಲ್ ಇರದೇ ಕಾರಣಕ್ಕಾಗಿ ನಮಗೆ ಇಲ್ಲಿ ಸಬ್ಮಿಟ್ ಆಗ್ತಾಯಿಲ್ಲ ಅಪ್ಲಿಕೇಶನು. ಸೊ ಹಾಗಾಗಿ ಇದಕ್ಕೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾಕಂದರೆ ಸ್ಕೂಲ್ ಅವೈಲೇಬಲ್ ಇದ್ದರೆ ಮಾತ್ರ ಅಪ್ಲಿಕೇಶನ್ ತೊಗೊಳುತ್ತೆ. ಸ್ಕೂಲ್ ಅವೈಲೇಬಲ್ ಇಲ್ಲ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗೋದೇ ಇಲ್ಲ. ಸೊ ಹಾಗಾಗಿ ನಮ್ಗೆ ಕೂಡ ಇಲ್ಲಿ ಸಮಸ್ಯೆ ಎದುರಾಗ್ತಾಯಿದೆ. ಸ್ಕೂಲ್ ಅವೈಲೇಬಲ್ ಇಲ್ಲದ ಕಾರಣಕ್ಕಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದಿಷ್ಟೇ ನಿಮಗೆ ಅಪ್ಲಿಕೇಶನ್ ಹಾಕೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿವರೆಗೂ ನಿಮಗೆ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ, ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ಕೊಂಡಿರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.